2 ದಿವಸದಲ್ಲಿ ಅಂದರೆ ಮಂಗಳವಾರ ದಿನ ವಿಜಯಪುರ ಜಿಲ್ಲೆಯ 13 ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರು ಇರ್ಬೋದು, ಕಬ್ಬು ಬೆಳೆಗಾರರು ಇರ್ಬೋದು, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಮಸ್ತ ಪದಾಧಿಕಾರಿಗಳೊಂದಿಗೆ ಈ ನಾಡಿನ ಎಲ್ಲ ಮಠಾಧೀಶರು, ಅದೇ ರೀತಿಯಾಗಿ ವಿವಿಧ ಪ್ರಗತಿಪರ ಸಂಘಟನೆಯವರು, ರೈತ ಮುಖಂಡರುಗಳು, ರೈತ ಸಂಘಟನೆಗಳು, ಮಹಿಳಾ ವಿದ್ಯಾರ್ಥಿ ಪರ, ದಲಿತ ಪರ ಎಲ್ಲ ಸಂಘಟನೆಗಳಿಗೆ ಒಂದು ಮುಕ್ತವಾಗಿ ಕರೆಯನ್ನು ಕೊಡೋದ್ರ ಮುಖಾಂತರ ನಾಳೆ ಮಂಗಳವಾರ ದಿವಸ ನಾವು ಒಂದು ಹೋರಾಟಕ್ಕೆ ಇವತ್ತಿನ ದಿನ ನಾಂದಿ ಹಾಡ್ತಾ ಇದ್ದೀವಿ. ಆ ಒಂದು ವಿಷಯವನ್ನು ಕುರಿತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ರಾಹುಲ್ ಕುಕ್ಕಟ್ಟಿ ಅವರು ಸವಿಸ್ತಾರವಾಗಿ ತಮ್ಮೊಂದಿಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ರಾಜ್ಯ ಉಪಾಧ್ಯಕ್ಷರಂತ ಕಲ್ವಣ್ಣ ಸಣ್ಣದವರೇ, ಜಿಲ್ಲಾಧ್ಯಕ್ಷರಿದ್ದಂಥ ಸೋಮೇಶನ ಸಗರ್ರವರೇ ನಮಗೆ ಸುಮಾರು 2 ಬಾರಿ ಸಭೆಯನ್ನು ಕರೆದು ಫ್ಯಾಕ್ಟ್ರಿಗಳ ಮಾಲೀಕರನ್ನು ಹಾಗೂ ನಮ್ಮನ್ನು ಒಳಗೊಂಡು ಒಂದು ಕಬ್ಬಿನ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಿಸ್ತೇನೆ ಅಂತಕ್ಕಂಥ ಮಧ್ಯಸ್ಥಿಕೆ ವಹಿಸಿ ಅವರು ನಮ್ಮನ್ನು ಕರೆದಿದ್ರು. ಆದರೆ ಇವತ್ತು ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಢೀರ್ನ 20ನೇ ತಾರೀಕಿಗೆ ಏನು ಫ್ಯಾಕ್ಟ್ರಿ ಚಾಲೂ ಮಾಡಬೇಕಂತಕ್ಕಂಥ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಅಸಹಾಯಕರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂತಂದ್ರೆ ಇವತ್ತು ಶಾಸಕಾಂಗ ಏನಾದರೂ ತಪ್ಪು ನಡೆದ್ರೆ ಕಾರ್ಯಾಂಗ ಅದನ್ನು ತಿದ್ದುಪಡಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಮಾತು ಕೊಟ್ಟ ಹಾಗೆ ನಡೀಲಿಲ್ಲ. ಅದಕ್ಕಾಗಿ ನಾವು ಯಾಕಂದ್ರೆ ಇವತ್ತು ನಾವು ಏನು ಕೇಳಿದ್ದೀವಿ ರೈತರಿಗೆ ಅಂತಂದ್ರೆ, ನಾವು ಸಾಕಷ್ಟು 12 ತಿಂಗಳ ಕಬ್ಬನ್ನು ಬೆಳೆಸಿ ನಮ್ಗೆ ಯೋಗ್ಯವಾದ ಬೆಲೆ ಕೊಟ್ಟು ಫ್ಯಾಕ್ಟ್ರಿನೂ ನಮ್ಮದೇ, ಆದರೆ ಮಾಲೀಕರು ನಾವೇ, ಆದರೆ ನಾವು ನಡೆಸ್ತಕ್ಕಂಥ ಕಬ್ಬಿನ ಬೆಳೆ ಯಾಕಂತ ಕೇಳಿದ್ರೆ ಈಗ ನಾವು ನೋಡ್ತೀವಿ ಕೇವಲ ಒಂದು ಬಾಟ್ಲಿಗೆ ಎಷ್ಟು ಒಂದು ಬಾಟ್ಲಿಗೆ 20 ರೂಪಾಯಿ ಒಂದು ನಿಗದಿ ಮಾಡಿ ಒಂದು ವಾಟರ್ ಬಾಟ್ಲಿ ಕೊಡ್ತಕ್ಕಂಥ ಸಂದರ್ಭ. ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಸಂಕಟ ಆಕೈತಂದ್ರೆ, ಇವತ್ತು ಬಂಗಾರ ಬೆಲೆ ಹಿಂದೆ ಎಷ್ಟಿತ್ತು ಈಗ ಎಷ್ಟು ಇರ್ತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ಈಗ 1,20,000 ಮೇಲಾಗೈತಿ. ಆದ್ರೆ ಹಿಂದಿನ ನಮ್ಮ ಕಬ್ಬಿನ ದರ ಏನಿತ್ತು ಅದನ್ನು ಈಗ ಕೊಡ್ತಾ ಇದ್ದಾರೆ. ಈಗ ಹೀಗಾಗಿ ನಮ್ಮ ರೈತರಿಗೆ ಭಾಳ ಸಂಕಷ್ಟ ಆಗೈತಿ. ಅದಕ್ಕೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿನ ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು, ರೈತ ಹೋರಾಟಗಾರರು, ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಅನ್ನದಾತನಿಗೆ ಸಪೋರ್ಟ್ ಮಾಡಿ ನಾವು ಯಾಕಂದ್ರೆ DC ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ. ನಾವು ಮೊದಲೇ DC ಸಾಹೇಬ್ರಿಗೆ ಹೇಳಿದ್ದೀವಿ, ಸರ್ ಯಾಕಂದ್ರೆ ನಮ್ಮ ಬೆಳೆಗೆ ಯೋಗ್ಯದ ಬೆಲೆ ಕೊಟ್ಟು ಸ್ಟಾರ್ಟ್ ಮಾಡಿರಿ, ಯಾಕಂದ್ರೆ ನೀವು ಈ ನಮ್ಮ ಜಿಲ್ಲೆಯ ಒಬ್ಬರು ದೇವತೆ ಇದ್ದಂಗೆ ಅಂತ ಹೇಳಿದ್ದೀವಿ ಅವ್ರಿಗೆ. ಅದನ್ನು ಕೂಡ ಒಪ್ಕೊಂಡಿದ್ರು. ಆದರೆ ಈಗ ಅವರು ಅಸಹಾಯತನದಿಂದ ಹೇಳೋದ್ರಿಂದ ಇವತ್ತು ನಾವು ಎಲ್ಲ ನಾಳೆ ಮಂಗಳವಾರ ದಿನ ನಾವು ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗುವವರಿಗೂ ಕೂಡ ನಾವು ಅಲ್ಲೇ ಒಂದು ಠಿಕಾಣಿ ಹುಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದೆವು. ಇವತ್ತು ಅದಾಗದೆ ಹೋದ್ರೆ ಪ್ರತಿ MLAಗಳವರ ಮನೆ ಮುಂದೂ ಕೂಡ ಆಯಾ ತಾಲೂಕಿನವ್ರು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಬೆಲೆ ಆಗುವವರಿಗೆ ಹೋರಾಟ ಮಾಡ್ತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು, ಎಲ್ಲ ರೈತರಿಗೆ, ಎಲ್ಲ ಮಠಾಧೀಶರಿಗೆ ಒಂದು ಮನವಿ ಮಾಡಿಕೊಂಡು ನಾಳೆ ಮಂಗಳವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಈಗಿರುವಂಥ ಅತ್ಯಂತ ಹೆಚ್ಚಿನ ತುಟ್ಟಿ ದಿನಮಾನಗಳಲ್ಲಿ ಇವತ್ತಿನ ದಿನ ನೀರಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು, ಕಳಪೆ ಬೀಜ, ಗೊಬ್ಬರದ ಸಮಸ್ಯೆ ನಡುವ ನಾವೇನದ ಒಂದು ಸಣ್ಣ ಮಕ್ಕಳಂತೆ ನಮ್ಮ ಕಬ್ಬನ್ನು ಬೆಳೆದು ಕಾರ್ಖಾನೆಗೆ ಕೊಟ್ಟು ಒಟ್ಟಾರೆಯಾಗಿ ಈ ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡುವಲ್ಲಿ ನಾವು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದೆವು. ಇದರಲ್ಲಿ ಸುಮಾರು 70% ರೈತರಿರುವಂಥ ನಾವು ಈ ಒಂದು ಬೇಡಿಕೆ ಇಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಕೊಡಬೇಕಾದ ಕರ್ತವ್ಯ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಕಾರ್ಖಾನೆ ಮಾಲೀಕರದ್ದು ಇತ್ತು. ಯಾಕಂತಂದ್ರೆ ನಾವು ನೋಡ್ತಾ ಇರ್ಬೋದು, ಯೂರಿಯಾ ಗೊಬ್ಬರ ಮೊನ್ನೆ ದಿನ ಶಾರ್ಟೇಜ್ ಆದಂಥ ಸಂದರ್ಭದಲ್ಲಿ ಒಂದೊಂದು ಚೀಲಕ್ಕೆ 400-500 ರೂಪಾಯಿ ಹೆಚ್ಚಿಗೆ ಕೊಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಇದಕ್ಕೆ ನೇರ ಹೊಣೆಗಾರರು ರಾಜ್ಯ ಸರ್ಕಾರ. ಅದು ಕೂಡ ಈ ಒಂದು ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಅಂಥದ್ರಲ್ಲಿ ಸುಮಾರು 14 ತಿಂಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದ ಇವತ್ತಿನ ದಿನ ಈ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ಹೆಚ್ಚಾಗಿರೋದ್ರಿಂದ 1 ಎಕರೆ ನಾವು ಕಬ್ಬು ಏನಾದರೂ ಬೆಳೆದವಪ್ಪ ಅಂತಂದ್ರೆ ಸುಮಾರು 30,000 ರೂಪಾಯಿ ಇವತ್ತಿನ ದಿನ ಲಾಸ್ನಾಗ ಅದೀವಿ. ಯಾಕಂತಂದ್ರೆ ಇವ್ರು ಮಾಡಿರೋದು ಕಾಸ್ಟ್ ಆಫ್ ಕಲ್ಟಿವೇಷನ್ ಅವೈಜ್ಞಾನಿಕ ಆಯಿತು. ಯಾಕಂತಂದ್ರೆ ಇವತ್ತಿನ ದಿನಮಾನದಾಗ ಇರುವಂಥ ಅತ್ಯಾಧುನಿಕ ರೇಟಿನ ಅನುಗುಣವಾಗಿ ಅವ್ರು ಮಾಡಬೇಕಾಗಿತ್ತು. ಅವ್ರು ಸುಮಾರು ಬ್ರಿಟಿಷರ ಕಾಲದಲ್ಲಿ ಇರುವಂಥ ಒಂದು ತಂತ್ರಜ್ಞಾನಗಳ ಮೂಲಕ ಈ FRP ದರವನ್ನು ಫಿಕ್ಸ್ ಮಾಡ್ಲಕತ್ತಾರೆ. ಕೇಂದ್ರ ಸರ್ಕಾರ ಇದನ್ನು FRP ದರ ಫಿಕ್ಸ್ ಮಾಡ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾರೆ. ಇದಕ್ಕೆ ಆದಂಥ ಅಂದರೆ ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ದಿಷ್ಟವಾಗಿ ಹಿಡಿತ ಸಾಗುವಂಥ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ. ನಮ್ಮ ಜಿಲ್ಲೆಯವರೇ APMC ಸಚಿವರು ಶಿವಾನಂದ ಪಾಟೀಲ್ಗೂ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೆವು. ಕಳೆದ ವರ್ಷ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದರು, ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ 3 ಸರ್ಕಾರದಿಂದ ಕಾಟಗಳನ್ನು ಕೊಡ್ತೀವಿ ಅಂತೇಳಿ. ಯಾಕಂತಂದ್ರೆ ಪ್ರತಿ ಸರ್ತಿ ನಾವು ಒಂದು ಗಾಡಿ ಏನಾದರೂ ಕಬ್ಬು ಕಳಿಸಿದ್ದೀವಿ ಅಂದ್ರೆ ಅದರಲ್ಲಿ 1 ಟನ್ 2 ಟನ್ ಕಳುವು ಮಾಡಿ ಅಥವಾ ಮೋಸ ಮಾಡಿ ರೈತರಿಗೆ ಕಡಿಮೆ ಕೊಡುವಂಥ ವ್ಯವಸ್ಥೆ ಕೂಡ ಹಲವಾರು ಸಕ್ಕರೆ ಕಾರ್ಖಾನೆಗಳಲ್ಲಿ ನಾವು ನೋಡ್ಬೋದಾಗಿದೆ. ಆ ಒಂದು ಉದ್ದೇಶಕ್ಕಾಗಿ ಮಾನ್ಯ
ಶಿವಾನಂದ ಪಾಟೀಲರು ರೈತರನ್ನು ಉದ್ದೇಶಿಸಿ 3 ಸರ್ಕಾರಿ ಕಾಟಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಆಯಾ ಭಾಗಗಳಿಗೆ ಕೊಡ್ತೀನಿ ಅಂದಿದ್ರು. ಅವರು ಕೂಡ ಇವತ್ತಿನ ದಿನ ಮಾತು ತಪ್ಪಿದ್ದಾರೆ. ಆದಷ್ಟು ಬೇಗನೆ ಅವರಾದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂಥ ಅತ್ಯಾಧುನಿಕ ಕಾಟಗಳನ್ನು ಕೊಡಬೇಕು. ಇನ್ನು ಎರಡನೇದಾಗಿ ನಾವು FRP ದರವನ್ನು ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆಗಾರ ಒಪ್ಪೋದಂಗಿಲ್ಲ. ಯಾಕಂತಂದ್ರೆ ಇವರು 3,700-800 ರೂಪಾಯಿ ಹೇಳ್ತಾರೆ. ಅದರೊಳಗೆ HNT ಅಂತಂದ್ರೆ ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗ್, ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಕಟ್ ಮಾಡಿ ರೈತರಿಗೆ ಬರ್ತಕ್ಕಂಥದ್ದು ಕೇವಲ 2,700, 800, 900. ಅದು ಒಂದೊಂದು ಬೇರೆ ಫ್ಯಾಕ್ಟ್ರಿಗಳು ಬೇರೆ ಬೇರೆ ರೇಟ್ ಐತೆ. ಅದಕ್ಕೆ ನಿನ್ನೆ ದಿನ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಯ ಒಂದು ಒಕ್ಕೂಟ ಬೆಂಬಲದೊಂದಿಗೆ ಬೆಳಗಾವಿಯ ಬುರ್ಲಾಪುರ ಕ್ರಾಸಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ರೈತರು ಸೇರಿಕೊಂಡು ಕಳೆದ 3 ದಿನಗಳಿಂದ ಅವಿರತ ಹಾಗೂ ಅನಿರ್ದಿಷ್ಟ ಹೋರಾಟವನ್ನು ಮಾಡ್ಲಾಕತ್ತಾರ. ಅಹೋರಾತ್ರಿ ಸತ್ಯಕ್ಕೆ ಆದಷ್ಟು ಬೇಗನೆ ಈ ಒಂದು ಸಕ್ಕರೆಗೆ ಅಂದರೆ ಕಬ್ಬಿಗೆ ಸರಿಯಾದ ಬೆಲೆ ಸಿಗಬೇಕು. ಅದಕ್ಕೆ ನಾವೇನದ ಈ ಒಂದು ಸಂದರ್ಭದಲ್ಲಿ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನು ಘೋಷಣೆ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ಕಾರ್ಖಾನೆಗಳು ಕೂಡ ಯಾವುದೇ ಒಂದು ಲಾಸ್ನಲ್ಲಿಲ್ಲ. ಯಾಕಂತಂದ್ರೆ ಕೇವಲ ಮೊದಲ ಕಬ್ಬಿನಿಂದ ಸಕ್ಕರೆ ಮಾತ್ರ ಆಗ್ತಿತ್ತು. ಇವತ್ತಿನ ದಿನದಾಗ 7ರಿಂದ 8 ಬೈ ಪ್ರಾಡಕ್ಟ್ಗಳು ರೆಡಿ ಆಗತ್ತಾವ. ಅದರಲ್ಲಿ ಪ್ರಮುಖವಾದದ್ದು ಸ್ಪಿರಿಟ್ ಐತಿ. ನಮ್ಮ ಕೃಷಿ ಇಲಾಖೆಯ ಒಂದು ಅಂದಾಜಿನ ಪ್ರಕಾರ 1 ಎಕರೆ ಕಬ್ಬು ಬೆಳಿಬೇಕಪ್ಪ ಅಂತಂದ್ರೆ ಸುಮಾರು 40 ಟನ್ ಇಳುವರಿಯನ್ನು ತೋರಿಸ್ತಾರೆ. 1 ಟನ್ ಕಬ್ಬು ನುರಿಸಿದ್ರಪ್ಪ ಅಂತಂದ್ರೆ 1 ಎಕರೆ ಕಬ್ಬಿನಿಂದ ಅಂದ್ರೆ 40 ಟನ್ ಕಬ್ಬು ಏನಾದ್ರು ನುರಿಸಿದ್ರಪ್ಪ ಅಂತಂದ್ರೆ ಸರ್ಕಾರಕ್ಕೆ 1ರಿಂದ 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಹೊಂಟದೆ ಇವತ್ತು. ಅದನ್ನು ಕೂಡ ಸರ್ಕಾರ ಮನಗಣಬೇಕು. ರೈತರನ್ನ ಮತ್ತು ಈ ಕಬ್ಬು ಬೆಳೆಗಾರನ ಮನಗಂಡು ಕೊಡಬೇಕು. ಇನ್ನು ಕಾರ್ಖಾನೆ ಮಾಲೀಕರು ಕೇವಲ ಸಕ್ಕರೆ ಮಾತ್ರ ಮಾಡ್ತಾ ಇಲ್ಲ, ಅದರಲ್ಲಿ ಸ್ಪಿರಿಟ್ ಇರ್ಬೋದು, ಮೊಲಾಸಿಸ್ ಇರ್ಬೋದು, ಬೈಗಾಸ್ ಇರ್ಬೋದು, ವೇಸ್ಟ್ ಇರ್ಬೋದು, ಅದೇ 7-8 ಬೈ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಅವರು ಕೂಡ ಅತ್ಯಂತ ಲಾಭದಾಯಕ ಅದಾರ. 1 ವರ್ಷ ಸಕ್ಕರೆ ಕಾರ್ಖಾನೆ ಮಾಡಿದವರು 2-3 ವರ್ಷ ಮತ್ತೊಂದು ಹೊಸ ಸಕ್ಕರೆ ಕಾರ್ಖಾನೆಗಳು ಮಾಡ್ಲಾಕತ್ತಾರೆ. ಆದ್ರೆ ನಮ್ಮ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಹೊಸ ಹೊಲ ತಗೊಳ್ಳೋದಾಗಲ್ಲ, ಇದ್ದು ಹೊಲ ಉಳಿಸ್ಕೊಳ್ಳೋಕ್ಕಾಗಲ್ಲ. ನಮ್ಗೆ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಡೆದೋದು. ಪ್ರತಿ ಅರ್ಧ ಗಂಟೆಗೆ ಒಬ್ಬೊಬ್ಬ ರೈತ ಕೂಡ ಇವತ್ತಿನ ದಿನ ಆತ್ಮಹತ್ಯೆ ಮಾಡ್ಕೊಳಕತ್ತಾನೆ. ಅದನ್ನು ಮನಗಂಡು ನಾವು ಇವತ್ತಿನ ದಿನ ಪ್ರಮುಖ ಬೇಡಿಕೆಗಳಲ್ಲಿ 3,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು. ಅದಾದ ನಂತರ ಸರ್ಕಾರದ ಆದೇಶ ಇರುವ ಹಾಗೆ ಕಬ್ಬು ಕಳಿಸಿದ 14 ದಿನಗಳ ಒಳಗಾಗಿ ಬಿಲ್ ಕೊಡಬೇಕಂತ ಇತ್ತು. ಆದರೂ ಕೂಡ ಮೊನ್ನೆ ದಿನ ನಾವು ನೋಡ್ಬೋದು, ಹೋದ ವರ್ಷ ಸುಮಾರು 1 ವರ್ಷಗಟ್ಟಲೆ ಆಗಿ ನಾನು ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿದ ಸಂದರ್ಭದಲ್ಲಿ ಬಸವೇಶ್ವರ ಸಕ್ಕರೆ ಕಾರ್ಖಾನೆಯನ್ನು ಹರಾಜು ಮಾಡ್ತೀವಿ ಅಂತೇಳಿ 2 ಸರ್ತಿ ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಡ್ತಾರೋ. ಆದರೂ ಕೂಡ ಅವ್ರು ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟ್ಗಳು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಇದಾವೆ, ನಮ್ಮ ರೈತರ ಪರವಾಗಿಲ್ಲ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಬರ್ತಕ್ಕಂಥ ಮಂಗಳವಾರ ದಿನ ನಾಳೆ ಬಿಟ್ಟು ನಾಳೆದಂದು ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಕೇವಲ 1 ದಿನ ಹೋರಾಟ ಅಲ್ಲ, ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ಈ ಹೋರಾಟ ಹಿಂಪಡೆಯುವ ಮಾತೇ ಇಲ್ಲ. ಅಹೋರಾತ್ರಿ ನಾವೆಲ್ಲ ಅಲ್ಲೇ ಟೆಂಟ್ ಹೊಡ್ಕೊಂಡು ಕುಂದಿರ್ತೀವಿ. ಈ ಒಂದು ಹೋರಾಟಕ್ಕೆ ಈಗಾಗಲೇ ಹಲವಾರು ಸಂಘಟನೆಯ ಮುಖಂಡರು ಕೂಡ ನಮ್ಗೆ ಮಾತಾಡಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ, ಇನ್ನು ಕಟಾವು ಮತ್ತು ಸಾಗಣೆಯಲ್ಲಿ ಕೂಡ ಹಲವಾರು ನಡೀತಾ ಇದೆ. ಅದು ಕೂಡ ಯಾವುದೂ ಆಗಬಾರ್ದು. ಆದಷ್ಟು ಬೇಗನೆ ಈ ಒಂದು 12ರಿಂದ 18 ಗಂಟೆಗಳ ಒಳಗಾಗಿ ಕಬ್ಬು ಕಟಾವಾದ ನಂತರ ಸಕ್ಕರೆ ಕಾರ್ಖಾನೆಯವರು ಕಾಟ ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದ್ರೆ ಆ ಗಾಡಿಗೆ ಏನದ ನಮ್ಮ ಕಾಟ ಕೂಡ ಕಡಿಮೆ ಆಗುವಂಥ ಸಂದರ್ಭ ಐತೆ. ಇನ್ನು ಸಕ್ಕರೆ ಕಾರ್ಖಾನೆಯವರು ಪ್ರತಿ ವರ್ಷ 200, 300, 400 ಕೋಟಿ ತನ ಒಂದು ವ್ಯವಹಾರ ಮಾಡ್ಲಕತ್ತಾರ. ಆದರೂ ಕೂಡ ಅಲ್ಲಿರುವಂಥ CSR ಫಂಡನ್ನು ನಮ್ಮ ರೈತರ ಅಭಿವೃದ್ಧಿಗಾಗಿ, ತರಬೇತಿಗಾಗಿ, ಹೆಚ್ಚಿನ ಬೆಳೆಯನ್ನು ಯಾವ ರೀತಿ ಬೆಳಿಬೇಕಂತೇಳಿ ಯಾವುದೂ ಕೂಡ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಅವ್ರು ಏನು ಮಾಡಕತ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಆದಷ್ಟು ಬೇಗನೆ ಆ CSR ಅನುದಾನವನ್ನು ಕೂಡ ನಮ್ಮ ರೈತರ ಅಭಿವೃದ್ಧಿಗಾಗಿ, ತರಬೇತಿಗಾಗಿ, ಮೂಲಭೂತ ಸೌಕರ್ಯಗಳಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಲಾಕ ಮೂಲಭೂತ ರೋಡ್ ಕೂಡ ಇವತ್ತಿನ ದಿನ ಇರಲಾರ್ದಂಗೆ ಅಲ್ಲಿ ಕೂಡ ಸಾಕಷ್ಟು ಕಬ್ಬಿನ ಟ್ರ್ಯಾಕ್ಟರ್ಗಳನ್ನು ಬಿದ್ದು ನಮ್ಮ 20-30 ಸಾವಿರ 50 ಸಾವಿರ ಗಟ್ಟಲೆ ಲಾಸ್ ಆದರೂ ಕೂಡ ಉದಾಹರಣೆಗಳಿದಾವೆ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಬರ್ತಕ್ಕಂಥ ಮಂಗಳವಾರದಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಖಾನೆ ಮಾಲೀಕರು ಅವತ್ತಿನ ದಿನ ಬರಬೇಕು. ಅಧಿಕೃತವಾಗಿ ಅವ್ರ ಲೆಟರ್ ಪ್ಯಾಡ್ನಾಗ ನಾವು ಇಷ್ಟೇ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ ಮಾತ್ರ ನಾವು ಹೋರಾಟವನ್ನು ಹಿಂಪಡಿತೀವಿ. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ಹೋರಾಟ ಉಗ್ರ ರೂಪ ತಾಳ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಡ್ಮಿಷನ್ ಮಾಡಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಸಂಘಟನೆಯವರು, ಕೇವಲ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಅನ್ನೋದಲ್ಲ, ವಿಜಯಪುರ ಜಿಲ್ಲೆ ಇರುವಂಥ ಎಲ್ಲ ರೈತ ಪರ ಸಂಘಟನೆಯವರು ಇರ್ಬೋದು, ದಲಿತ ಪರ ಸಂಘಟನೆ, ಪ್ರಗತಿಪರ ಸಂಘಟನೆ, ಮಹಿಳಾ ಪರ ಸಂಘಟನೆ, ಎಲ್ಲರಿಗೂ ಕೂಡ ಮುಕ್ತವಾಗಿ ನಾವೇನದ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ, ಆಹ್ವಾನ ಮಾಡ್ತಾ ಇದ್ದೀವಿ. ಯಾರಾದರೂ ಕೂಡ ಬರ್ಬೋದು. ಯಾಕಂದ್ರೆ ರೈತರಿಗೆ ಇವತ್ತಿನ ದಿನ ಅನ್ಯಾಯ ಆಗ್ಲಕ್ಕತ್ತದ ಅಂತಂದ್ರೆ ಎಲ್ಲರೂ ಕೂಡ ಧ್ವನಿ ಎತ್ತಿ ಅವ್ರ ಪರವಾಗಿ ನಿಲ್ಲಬೇಕಾದಂಥ ಜವಾಬ್ದಾರಿ ಈ ನಾಡಿನ ಎಲ್ಲ ಅನ್ನದಾತರದ ಐತಿ. ಆದಷ್ಟು ಬೇಗನೆ ಮಠಾಧೀಶರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಇದರ ಬಗ್ಗೆ ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಇದನ್ನು ಘೋಷಣೆ ಮಾಡಬೇಕು. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ರಾಜ್ಯ ಉಪಾಧ್ಯಕ್ಷರಂತ ಕಲ್ವಣ್ಣ ಸಣ್ಣದವರೇ, ಜಿಲ್ಲಾ ಅಧ್ಯಕ್ಷರಾಗಿದ್ದಂಥ ಸೋಮೇಶನ ಸಗರ್ ಅವರೇ, ಮೀಡಿಯಾ ಸಹೋದರರು ಮತ್ತು ನನ್ನೆಲ್ಲ
ರೈತ ಸಂಘದ ಪದಾಧಿಕಾರಿಗಳ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಅದೇ ಥರನಾಗಿ ಹೋದ ತಿಂಗಳು 10/10/2025 ದಿನದಂದು DC ಸಾಹೇಬರು ನಮ್ಗೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನ ಸಂದರ್ಭದಲ್ಲಿ ನಮ್ಗೆ ಏನು ಹೇಳಿಬಿಟ್ರು ಅಂದ್ರೆ, ಅವ್ರು ಹೇಳುವಂಥ ಒಂದು ಭಾವನೆಗಳು ಹೆಂಗಿತ್ತಪ್ಪ ಅಂತಂದರೆ, ಎಲ್ಲ ನಮ್ಮ ರೈತರು ಖುಷಿಯಿಂದ ಹೋದೆವು ನಾವು. ಆಯಿತು 100ಕ್ಕೆ 100 ಮಾಡ್ತೀನಿ, 100ಕ್ಕೆ 100 ರೈತರಿಗೆ ಒಂದು ನ್ಯಾಯ ಒದಗಿಸುವಂಥ ಒಂದು ಕೆಲಸ ನಾನು ಮಾಡ್ತೀನಿ. ನಿಮಗೆ 25 ಅಥವಾ 26, 27ನೇ ತಾರೀಕಿಗೆ ನಿಮ್ಗೆ ಏನೈತಿ, ನಾನು DC ಬಲ್ಲಿ ಹೊಳ್ಳಿ ಎಲ್ಲ MD ಎಲ್ಲ ಫ್ಯಾಕ್ಟ್ರಿಯ ಮಾಲೀಕರನ್ನ ಕರೆಸಿ ನಿಮ್ಗೆ ಈ ರೇಟನ್ನು ನಿಮ್ಮ ಎದುರಿಗೇ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದರು. ಅದಕ್ಕೆ ಯಾಕೋ ನಮ್ಮ DC ಸಾಹೇಬರು ಅದನ್ನು ನೆನಪು ಹಾರಿದ್ರು ಅಂತ ಅನ್ಸಕ್ಕೆ ನನಗೆ ಇಚ್ಛೆ ಪಡಿಸುತ್ತೆ. ಯಾಕಂದ್ರೆ ಒಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ, ನಾವು ಖುಷಿ ಪಟ್ಟೆವು. ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕದವರು ಇವತ್ತು ಸಕ್ಕರೆ ಸಚಿವರು ಅದಾರ. ಅವ್ರು ಏನಾದರೂ ಇವತ್ತು ನಮ್ಮ ಜಿಲ್ಲೆಗೆ ನ್ಯಾಯ ಒದಗಿಸ್ತಾರೆ. ನಮ್ಮ 10 ಫ್ಯಾಕ್ಟ್ರಿಯ ಮಾಲೀಕರನ್ನ ಕರೆಸಿ ಇವತ್ತು ನಮ್ಮ ರೈತರಿಗೆ ಒಂದು ನ್ಯಾಯಯುತವಾದ ಬೆಲೆ 3,500 ಕೊಡ್ತಾರ ಅಂತ ಹೇಳಿ ನಮ್ಗೆ ಎಲ್ಲ ರೈತ ಸಂಘದವರಿಗೆ ಮತ್ತು ರೈತಾಭಿಮಾನಿ ವರ್ಗದವ್ರಿಗೂ ಒಂದು ಆಶಾಭಾವನೆ ಇತ್ತು. ಅದು ಆಗಲಿಲ್ಲ ಇಲ್ಲಿವರೆಗೂ. ಯಾಕನ ಅದಕ್ಕೆ ನಿನ್ನೆ ಗುಲ್ಲಾಪುರದಲ್ಲಿ ನಮ್ಮ ಹಿರಿಯರು ಚುನಪ್ಪನವರು ಒಂದು ದೊಡ್ಡ ಬೃಹತ್ವಾದ 1,00,000 ಜನ ಸೇರಿಸ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡ್ಯಾರ. ಇನ್ನೂರು ಹೋರಾಟ ನಿರಂತರ ಐತಿ. ಅದೇ ಥರನಾಗಿ ಇವತ್ತು ನಾವು ನಮ್ಮ ಬಿಜಾಪುರ ಜಿಲ್ಲೆ ವತಿಯಿಂದ ನಮ್ಮ ಸಂಗಮೇಶನ ಸಾಗರ್ ಅವರ ಒಂದು ನೇತೃತ್ವದ ವತಿಯಿಂದ ನಾಳೆ ಮಂಗಳವಾರ ದೊಡ್ಡ ಹೋರಾಟವನ್ನು ಮಾಡ್ತೇವೆ. ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ. ಆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದೆ ಹೋಗಿ ಉಗ್ರ ರೂಪನೂ ತಗೊಳ್ಬೋದು, ಶಾಂತಿಯುತವಾಗಿಯೂ ಹೋಗ್ಬೋದು. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ DC ಸಾಹೇಬ್ರಿಗೆ, ದಯಮಾಡಿ ಈ ರೈತರಿಗೆ ನೀವು ಏನಾದರೂ ನ್ಯಾಯ ಒದಗಿಸ್ಬೇಕಂತೇಳಿ ನಿಮ್ಮ ಮೇಲೆ ಅಭಿಮಾನ ಇರ್ತದೆ. ರೈತರ ಮೇಲೆ 3,500 ರೂಪಾಯಿ ಕೊಡಬೇಕು. ಅದು FRP ಹೊರತುಪಡಿಸಿ ಕೊಡ್ಬೇಕು ನಮ್ಗೆ. ಅದ್ರಾಗ ಮತ್ತು ಹೊಳ್ಳಿ ಇನ್ನೊಂದೇನು 114 ರೂಪಾಯಿ ಕೊಡಬೇಕು ಎಲ್ಲ ಫ್ಯಾಕ್ಟ್ರಿ ಅವರು. ಅದ್ರಾಗ ಕೆಲವೊಂದಿಷ್ಟು ಫ್ಯಾಕ್ಟ್ರಿ ಅವರು ಕೊಟ್ಟೆವು ಅಂತೇಳಿ ಒಪ್ಕೊಂಡ್ರೆ, ಕೆಲವೊಂದಿಷ್ಟು ಫ್ಯಾಕ್ಟ್ರಿ ಅವರು 50% ಕೊಟ್ಟು 5% ಕೊಟ್ಟಿಲ್ಲ ಅಂತ ಹೇಳ್ಯಾರ. ಅವರು ಅದನ್ನು ಅವತ್ತೇ ಘೋಷಣೆ ಮಾಡಬೇಕು, ಕ್ಲಿಯರ್ ಆಗಬೇಕು. ಅದ್ರ ಜೊತೆಗೆ ಮತ್ತು ನಮ್ಗೆ ಇನ್ನೊಂದು ನಮ್ಗೆ ಮೋಸ ಏನಾಗತ್ತಪ್ಪ ಅಂತಂದ್ರೆ, 14 ದಿವಸದೊಳಗೆ ಕಟಾವಾದ 14 ದಿವಸದೊಳಗೆ ನಮಗೆ ಬಿಲ್ ಕೊಡಬೇಕು. ಅದು 14 ದಿವಸ ದಾಟಿದ್ರೆ 14% ಏನೋ ಬಡ್ಡಿ ಹಾಕಿ ಕೊಡ್ಬೇಕಂತ ಗೌರ್ಮೆಂಟ್ ಆದೇಶ ಐತೆ. ಅದು ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಅದನ್ನು ಇವತ್ತು ನಾಳೆ ಮಂಗಳವಾರ ದಿನ ಅದನ್ನು ಸಂಪೂರ್ಣವಾಗಿ ನಮ್ಮ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡ್ತೇವೆ ನಾವು ಎಲ್ಲ ನಮ್ಮ ರೈತರು. 14 ದಿವಸ ಮೇಲ್ಪಟ್ಟು ಹೋತಂದ್ರೆ ಕಂಪಲ್ಸರಿ 14% ಬಡ್ಡಿ ಹಾಕಿ ಕೊಡ್ಬೇಕಂತ ಹೇಳಿ 14 ಹಾಕಿಸಿ 24 ತಾಸಿನೊಳಗೆ ಕಂಪಲ್ಸರಿ ಅಲ್ಲಿ ನುರಿಬೇಕದು. ಅದು ನುರ್ಸಕತ್ತಿಲ್ಲ ಅವರು. ಇಲ್ಲೇ ಕಡ್ದ ಕೇಸಿ 48 ತಾಸು 2-3 ದಿನಗಟ್ಟಲೆ ಗಾಡಿ ಬೀಳ್ತಾವೆ. ಇಲ್ಲಿಂದ ಹೋಗುವಾಗಲೇ ಗಾಡಿ ಏನಾಗ್ಬಿಡ್ತೈತೆ ನಮ್ಮದು, ಆ ವೇಟೇಜ್ ಕಡಿಮೆ ಆಗ್ಬಿಡ್ತೈತೆ ನಮ್ಮದು. ಕಡಿಮೆ ಆದ್ರೆ ಲಾಸ್ ಆಗೋದು ಯಾರು ರೈತರಿಗೆ. ಅದ್ರಾಗ ಇವ್ರು ಕೊಡೋದು ರೇಟ 3,500 ನಾವು ಇಡ್ತೇವೆ. ಅವ್ರು 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಅವ್ರು ಏರ್ಸ್ಕೊಂಡು ಹೊಂಟ್ಬಿಟ್ರೆ ಒಂಥರ ಏನಾಗ್ಬಿಟ್ಟೈತೆ, ಕಾಯಿಪಲ್ಲೆ ಬದ್ನಿಕಾಯಿ ಟಮಾಟಿಕಾಯಿ ಹೆಂಗೆ ಏರಿಸ್ತಾರೆ ಆ ಟೈಟ್ ಏರ್ಸ್ಕೊಂಡು ಹೊಂಟ್ಬಿಟ್ರೆ ಅದು ನಮಗೂ ಅಸಹ್ಯ ಅನಿಸುತ್ತೆ ಅದನ್ನು ಹೇಳಕ್ಕೆ. ಅದಕ್ಕೆ ದಯಮಾಡಿ ನಾವು ಈ ಮೀಡಿಯಾದ ಮುಖಾಂತರ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ನಾನು DC ಸಾಹೇಬ್ರಿಗೂ ವಿನಂತಿ ಮಾಡ್ಕೊತೀನಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಸಮಸ್ಯೆಪ್ಪ ಅಂತಂದ್ರೆ, ಯಾವುದಿದು ಮೆಕ್ಕೆಜೋಳದ ವರ್ಷ 2,350 ರೂಪಾಯಿ ಕೊಡ್ತಿದ್ರು ಅದನ್ನು. ಅದು ಈ ಸಲ ಅದನ್ನು ಅನೌನ್ಸ್ ಮಾಡಿಲ್ಲ. ಅದು ಎಲ್ಲಿ ಎಲ್ಲ ಕೂಡ 1700, 1600 ಏನೋ ತುಂಬಾಕತ್ತಾರ. ಅದು ರೈತರಿಗೆ ಭಾಳ ಹೊಟ್ಟೆ ಮೇಲೆ ಬರೀ ಹೇಳ್ದಂಗಾಗತ್ತೆ. ಮತ್ತು ಬೆಳೆ ಪರಿಹಾರ ಅಂತ ಹೇಳ್ಕೇಸಿ ಬೆಳೆ ಪರಿಹಾರ ತುಂಬಿಸ್ಕೊಂಡ್ರು. ಪ್ರಕೃತಿ ವಿಕೋಪಕ್ಕೆ ಸಿಕ್ಕಾಪಟ್ಟೆ ಉಳ್ಳಾಗಡ್ಡಿ ಲಾಸ್ ಆಯ್ತು, ತೊಗರಿ ಲಾಸ್ ಆಯ್ತು, ಮೆಕ್ಕೆಜೋಳ ಲಾಸ್ ಆಯ್ತು, ಕೆಲವೊಂದು ಕಡೆ ಕಬ್ಬು ಲಾಸ್ ಆಗೈತಿ ಮಳೆ ನೀರು ನಿಂತ್ಕೇಸಿ. ಅದನ್ನು ಬೆಳೆ ಪರಿಹಾರ ಹಾಕಿಲ್ಲ ಅವ್ರು ಇನ್ನೂವರೆಗೂ. ನಾನು ಕೃಷಿ ಅಧಿಕಾರಿ ಜೋಡಿ ಮಾತಾಡಿದೆ. ನಾನು ಕರೆಸಿದಾಗ ಮಾತಾಡೋದು ಅವ್ರು ಹೇಳಿದ್ರು, ಇಲ್ಲರಿ 20% 30% ಲಾಸ್ ಆದ್ರೆ ನಾವು ಕೊಡ್ತೇವೆ ಅಂತ ಕೇಸಿ ಅವರು ನಮ್ಗೆ ಕೇಳಿದ್ರು ಅವರು. ಅದಕ್ಕೆ ನಾನು ಅವ್ರಿಗೆ ತಿಳುವಳಿಕೆ ಹೇಳಿದೆ. ನಾನು ನೋಡಿ ಸಾಹೇಬ್ರೆ, ಬೆಳೆ ಬಂದೈತಿ, ಎಲ್ಲ ಹಿಂಗೆ ರೋಡಿಗೆ ನಿಂತ್ಗಳು ಬೆಳೆ ಸಂಪೂರ್ಣವಾಗಿ ಏನಪ್ಪ ಬೆಳೆ ಅಂತ ಅನ್ಸುತ್ತೆ, ಸಂಪೂರ್ಣ ಬಂಜಿತನ ಆಗ್ಬಿಟ್ಟೈತೆ. ಎಲ್ಲ ಮೇನ್ ಆದ್ಯತೆ ಏನಪ್ಪ ಅಂತಂದ್ರೆ 3,500 ರೂಪಾಯಿ ನಾವು ತೊಗೊಂಡೇ ಹೋಗ್ತೇವೆ ಅಂತ ಹೇಳೋಕೆ ನಾನು ಇಚ್ಛೆ ಪಡ್ತೀವಿ. ಹೋರಾಟ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಂಗಿಲ್ಲ. ಯಾಕಂತಂದ್ರೆ ಈಗಾಗಲೇ ಹೇಳಿದ್ನಲ್ಲ, ಸುಮಾರು 4 ಲಕ್ಷ ಎಕರೆ ಬಿಜಾಪುರದಲ್ಲಿ ನಾವು ಕಬ್ಬು ಬೆಳೀತಾ ಇದೀವಿ. ಸುಮಾರು ಸಾವಿರಾರು ಕುಟುಂಬಗಳು ಇದನ್ನೇ ನಂಬ್ಕೊಂಡು ಬದುಕಲಾಗತ್ತೀವಿ. ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಇಡೀ ರಾಜ್ಯದೊಳಗೆ 74ರಿಂದ 80 ಸಕ್ಕರೆ ಕಾರ್ಖಾನೆಗಳಿದಾವ. ಬೆಳಗಾವಿದೊಳಗೆ 28, ಬಾಗಲಕೋಟದಾಗ 16, ಬಿಜಾಪುರದಾಗ 10, ಅಂದ್ರೆ 50ಕ್ಕಿಂತ ಹೆಚ್ಚು ಫ್ಯಾಕ್ಟ್ರಿಗಳು ಇಲ್ಲೇ ಅದಾವ. ನಾವು ಸಕ್ಕರೆ ನಾಡು ಅಂತೇಳಿ ಸುಮ್ಮನೆ ಮಂಡ್ಯದ ಅಲ್ಲಿ ಇಲ್ಲಿ ಹೇಳ್ಕೊಂಡು ಕೂತೀವಿ, ಇರೋದು ಇಲ್ಲೇ ಐತಿ. ಆಮೇಲೆ ಆ ಉದ್ದೇಶದಿಂದ ನಮ್ಮ ಸಚಿವರಿಗೆ ಕೊಟ್ಟಾರ. ಸಕ್ಕರೆ ಸಚಿವರು ಇಲ್ಲಿಯವರು ಇದಾರ, ಈ ಭಾಗಕ್ಕೆ ರೈತರಿಗೆ ಅನುಕೂಲ ಆಗಲ್ಲ ಅಂತ ಕೊಟ್ಟಾರ. ಆದರೂ ಕೂಡ ಅವರು ರೈತರ ಪರವಾಗಿ ಯಾವುದೇ ಒಂದು ವಿಚಾರ ಕೂಡ ಇವತ್ತಿನ ದಿನ ಮಾತಾಡಕತ್ತಿಲ್ಲ. ಅದು ಕೂಡ ಭಾಳ ದುಃಖದ ಸಂಗತಿ ಐತಿ. ಅವತ್ತಿನ ದಿನ ಅವರು ಬರ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ವಿ. ಈಗ ಇವತ್ತು ಏನೋ ಸ್ವಲ್ಪ ಉಳಿದಿದ್ರೆ ಕಬ್ಬು ಮಾತ್ರ. ಆ ಕಬ್ಬಿಗೆ ನಮ್ಮ ಬೇಡಿಕೆ 3,500 ನಿಗದಿ ಸೂಕ್ತವಾದ ಬೆಲೆ ನಿಗದಿ ಮಾಡಿ 3,500 ಕೊಟ್ಟಿದ್ದೆ ಆದರೆ ಸ್ವಲ್ಪ ರೈತನ ಒಂದು ಸಾಲ ಮಾಡಿದಕ್ಕೆ ಅನುಕೂಲ ಆಗ್ತದೆ. ಅದರ ರಾಜಕಾರಣಿಗಳು
ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿ ಕೈಗೊಂಡಿದ್ದಾವೆ. ಅವರು ರೈತರು ನಿರ್ಲಕ್ಷ್ಯ ಮಾಡಕತ್ತಾರ. ಈಗ ನೀವು ನೋಡಿರ್ಬೋದು, ಬೆಳಗಾವಿ ಜಿಲ್ಲಾದ DCC ಬ್ಯಾಂಕ್ ಎಲೆಕ್ಷನ್ ನಡೆದಾಗ ರೈತರಿಗಾಗಿ, ರೈತರ ಅಭಿವೃದ್ಧಿಗಾಗಿ ನಾವು ಎಲೆಕ್ಷನ್ ನಿಂತಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೀವು ರೈತರ ಅಭಿವೃದ್ಧಿಗಾಗಿ ನಿಲ್ಲೋದಕ್ಕಿಂತ ನೀವು ನಮ್ಮ ಸೂಕ್ತವಾದ ಒಂದು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಂಬಲವನ್ನು ಕೊಟ್ಟ. ಯಾಕಂದ್ರೆ ನೀವು ರೈತರಿಗೆ ಅಷ್ಟು ಸಾಲ ಹಾಕಿದ್ವಿ, ಇಷ್ಟು ಸಾಲ ಹಾಕಿ ನೀವು ಸಾಲ ಕೊಡೋದು ಬೇಡ, ನಾವು ನಿಮ್ಗೆ ಸಾಲ ಕೊಡುವಷ್ಟು ನಾವು ರೈತರ ಸದೃಢ ಆಗ್ತೀವಿ, ನೀವು ಒಂದು ಸೂಕ್ತವಾದಂಥ ಒಂದು ಬೆಲೆಯನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದ್ರ ಜೊತೆಗೆ ರಾಜಕಾರಣಿಗಳು ಕೂಡ ಒಂದು ಎಚ್ಚರಿಕೆ ಕೊಡಬೇಕಾಗ್ಯದ. ಎದ್ದೇಳಿ ಎಚ್ಚರಗೊಳ್ಳಿ. ರೈತರ ಒಂದು ಸಂಕಷ್ಟಕ್ಕೆ ನೀವು ಪರಿಹಾರವನ್ನು ಒದಗಿಸಿದ್ರೆ ಮುಂದೆ ನಿಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಕೂಡ ರೈತರ ಒಂದು ಕಾಳಜಿಯನ್ನು ನೀವು ಯಾವುದೇ ರಾಜಕಾರಣಿಗಳ ಒಂದು ಕೈಗೊಂಬೆಯಾಗಿ ಆಗದೆ ಸೂಕ್ತವಾದ ಒಂದು ತೀರ್ಮಾನವನ್ನು ಮಾಡಿ, ಇಲ್ಲಾಂದ್ರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷರ ಒಂದು ಹೇಳಿದಂಗೆ ನಾವು ಅಹೋರಾತ್ರಿ ಧರಣಿಯನ್ನು ನೀವು ಮಾಡುವವರಿಗೆ ನಾವು ಬಿಡಂಗಿಲ್ಲ. ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ರಾಜಕಾರಣಿಗಳು, ಸಚಿವರು ಇದಕ್ಕೆ ಬಂದು ನೀವು ಸೂಕ್ತವಾದ ಬೆಲೆಯನ್ನು ಘೋಷಣೆ ಮಾಡಿದಾಗ ನಾವು ಆ ಕಬ್ಬುಗಳನ್ನು ಪ್ರಾರಂಭ ಮಾಡಕ್ಕೆ ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ